ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇಸ್ರೇಲ್ ಜಂಟಿ ಕಾರ್ಯಾಚರಣೆ ನಡೆಸಿದೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಅಥವಾ ಈ ಒಂದು ಯುದ್ಧದಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಸೇರಿ ಆತನ ಪುತ್ರಿ ಹಾಗೂ ಮೊಮ್ಮಗು ಸಾವನ್ನಪ್ಪಿದೆ. ಇರಾನ್ನಲ್ಲಿ ಖಮೇನಿ ಬೆಂಬಲಿಗರು ಇನ್ನೊಂದು ಕಡೆ ಉಗ್ರ ಪ್ರತಿಜ್ಞೆಯನ್ನ ಕೂಡ ಮಾಡ್ತಿದ್ದಾರೆ. ಅಮೆರಿಕ ಇಸ್ರೇಲ್ನಿಂದ ಜಂಟಿ ಕಾರ್ಯಾಚರಣೆ ನಡೆಯಿತು. ಈ ಒಂದು ಯುದ್ಧದಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಸೇರಿ ಪುತ್ರಿ ಹಾಗೂ ಮೊಮ್ಮಗು ಸಾವನ್ನಪ್ಪಿದೆ. ಖಮೇನಿ ಸಾವಿಗೆ ಯಾರೆಲ್ಲ ಕಾರಣ ಆದರೂ ಅವರನ್ನ ಶಿಕ್ಷಿಸದೆ ಬಿಡಲ್ಲ, ಇತಿಹಾಸದಲ್ಲೇ ಕಾಣದಂತಹ ದಾಳಿಯನ್ನ ನಾವು ಮಾಡ್ತೇವೆ ಅಂತ ಇರಾನ್ನಲ್ಲಿ ಖಮೇನಿ ಬೆಂಬಲಿಗರು ಉಗ್ರ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಸಾವಿನ ಸುದ್ದಿ ಕೇಳಿ ಖಮೇನಿ ಬೆಂಬಲಿಗರು ಕಣ್ಣೀರಿಟ್ಟಿದ್ದಾರೆ. ಯಾರು ಈ ಒಂದು ಸಾವಿಗೆ ಕಾರಣ ಆದರೂ ಅವರನ್ನ ನಾವು ಸುಮ್ಮನೆ ಬಿಡಲ್ಲ, ಇತಿಹಾಸದಲ್ಲೇ ಯಾವತ್ತೂ ನೋಡಿರಬಾರ್ದು ಅಂತಹ ದಾಳಿಯನ್ನ ನಾವು ನಡೆಸ್ತೇವೆ ಅಂತ ಇರಾನ್ನಲ್ಲಿ ಖಮೇನಿ ಬೆಂಬಲಿಗರು ಉಗ್ರ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಸಾವಿನ ಸುದ್ದಿ ಕೇಳಿ ಖಮೇನಿ ಬೆಂಬಲಿಗರು ಕಣ್ಣೀರಿಟ್ಟಿದ್ದಾರೆ. ಅಮೆರಿಕದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ. ಖಮೇನಿ ಫ್ಯಾನ್ಸ್ 40 ದಿನಗಳ ರಾಷ್ಟ್ರೀಯ ಶೋಕಾಚರಣೆ ಘೋಷಣೆಯಾಗಿದೆ. ಟೆಹರಾನ್ನಲ್ಲಿ ಬಿಗಿ ಭದ್ರತೆ ಇದೆ. ಜಾಗತಿಕ ಮಟ್ಟದಲ್ಲಿ ಒಂದು ವಿಷಯ ಏನಿದೆ ತಲ್ಲಣವನ್ನ ಸೃಷ್ಟಿಸ್ತಾ ಇದೆ. ಇರಾನ್ನಲ್ಲಿ ಖಮೇನಿ ಹತ್ಯೆಯಾಗಿದೆ. ಖಮೇನಿ ಸೇರಿ ಪುತ್ರಿ ಹಾಗೂ ಮೊಮ್ಮಗು ಕೂಡ ಸಾವನ್ನಪ್ಪಿದೆ. ಇನ್ನೊಂದು ಕಡೆ ಒಂದಿಷ್ಟು ಜನ ಇದನ್ನ ಸಂಭ್ರಮ ಪಡ್ತಾ ಇದ್ರೆ, ಇನ್ನೊಂದಿಷ್ಟು ಜನ ಕಣ್ಣೀರನ್ನ ಹಾಕ್ತಿದ್ದಾರೆ. ಅಂದ್ರೆ ಇವರ ಫಾಲೋವರ್ಸ್ ಫ್ಯಾನ್ಸ್ಗಳು ಏನಿದ್ದಾರೆ ಅವರು ಕಣ್ಣೀರಿಟ್ಟಿದ್ದಾರೆ. ಹಾಗೆ ಒಂದು ಉಗ್ರ ಪ್ರತಿಜ್ಞೆಯನ್ನ ಕೂಡ ಮಾಡಿದ್ದಾರೆ. ಈ ಒಂದು ಹತ್ಯೆಗೆ ಯಾರು ಕಾರಣ ಅವರನ್ನು ನಾವು ಸುಮ್ಮನೆ ಬಿಡೋದಿಲ್ಲ, ಇತಿಹಾಸದಲ್ಲೇ ಯಾವತ್ತೂ ಕೂಡ ನೋಡಿರಬಾರ್ದು ಕೇಳಿರಬಾರ್ದು ಅಂತಹ ಒಂದು ದಾಳಿಯನ್ನು ನಾವು ಮುಂದೆ ನಡೆಸ್ತೇವೆ ಅಂತ ಇರಾನ್ನಲ್ಲಿ ಖಮೇನಿ ಬೆಂಬಲಿಗರು ಉಗ್ರ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಸಾವಿನ ಸುದ್ದಿ ಕೇಳಿ ಖಮೇನಿ ಫ್ಯಾನ್ಸ್ ಕಣ್ಣೀರಿಟ್ಟಿದ್ದಾರೆ. ಅಮೆರಿಕದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ ಖಮೇನಿ ಫ್ಯಾನ್ಸ್. 40 ದಿನಗಳ ರಾಷ್ಟ್ರೀಯ ಶೋಕಾಚರಣೆ ಘೋಷಣೆಯಾಗಿದೆ. ಖಮೇನಿ ಹತ್ಯೆ ಬಳಿಕವೂ ಇರಾನ್ ದಾಳಿ ತೀವ್ರವಾಗಿದೆ. ಇಸ್ರೇಲ್ನತ್ತ ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇದೆ ಇರಾನ್. ಯಾವಾಗ ಹತ್ಯೆಯಾಗಿದೆ ಅಂತ ಗೊತ್ತಾಯ್ತೋ ತಕ್ಷಣವೇ ಮತ್ತೆ ದಾಳಿ ಶುರು ಮಾಡಿದೆ ಇರಾನ್. ಇಸ್ರೇಲ್ನತ್ತ ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇದೆ ಇರಾನ್. ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಗುರಿ ಇಟ್ಟಿದೆ. ಅಂದ್ರೆ ಇಸ್ರೇಲ್ನಲ್ಲಿ ಇರುವಂತಹ ಅಮೆರಿಕ ಸೇನಾ ನೆಲೆಗಳು ಏನಿದ್ದಾವೆ ಅದರ ಮೇಲೆ ಅದನ್ನ ಗುರಿಯಾಗಿಸಿಕೊಂಡು ಇರಾನ್ ಪ್ರತೀಕಾರದ ದಾಳಿಯನ್ನ ನಡೆಸ್ತಾ ಇದೆ. ಖಮೇನಿ ಹತ್ಯೆಯಾದ ಕೆಲವೇ ಕ್ಷಣಗಳಲ್ಲಿ ಈ ರೀತಿ ಅಟ್ಯಾಕ್ ಶುರುವಾಗಿದೆ. ಪ್ರತೀಕಾರ ತೀರಿಸಿಕೊಳ್ಳದೆ ನಾವು ಬಿಡೋದಿಲ್ಲ ಅಂತ ದಾಳಿಯನ್ನ ಆರಂಭಿಸಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ವೈಮಾನಿಕ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ ನಂತರ ಟೆಹರಾನ್ನ ಬೀದಿಗಳಲ್ಲಿ ಹರ್ಷೋದ್ಗಾರಗಳು ಕೇಳಿ ಬಂದವು. ಒಂದ್ ಕಡೆ ಅವರ ಫ್ಯಾನ್ಸ್ಗಳು ಕಣ್ಣೀರನ್ನ ಹಾಕ್ತಿದ್ದಾರೆ, ಒಂದು ಉಗ್ರ ಪ್ರತಿಜ್ಞೆಯನ್ನ ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ಇನ್ನೊಂದಿಷ್ಟು ಜನ ಸಂಭ್ರಮ ಪಡ್ತಿದ್ದಾರೆ. ಟೆಹರಾನ್ನ ಬೀದಿಗಳಲ್ಲಿ ಹರ್ಷೋದ್ಗಾರಗಳು ಕೇಳ್ತು. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ನಿಧನರಾಗಿದ್ದಾರೆ ಹಾಗೂ ಅವರ ದೇಹದ ಅವಶೇಷಗಳು ಪತ್ತೆಯಾಗಿವೆ ಅಂತ ಇಸ್ರೇಲಿ ಹಿರಿಯ ಅಧಿಕಾರಿ ಹೇಳಿದ ನಂತರ ಈ ಒಂದು ಡೆವಲಪ್ಮೆಂಟ್ಸ್ ಆಗಿದೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಅವರನ್ನ ಇಸ್ರೇಲ್ ಟೆಹರಾನ್ ಮೇಲೆ ನಡೆಸಿದ ದಾಳಿಯಲ್ಲಿ ಹತ್ಯೆ ಮಾಡಲಾಯಿತು. ಇಸ್ರೇಲ್ ವೈಮಾನಿಕ ದಾಳಿಯಿಂದ ಅವಶೇಷಗಳ ಅಡಿಯಲ್ಲಿ ಅವರ ದೇಹವು ಪತ್ತೆಯಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ಹೀಗಾಗಿ ಅಂದರೆ ಒಂದು ಕಡೆ ಯಾವಾಗ ಈ ಒಂದು ವಿಚಾರವನ್ನ ಟ್ರಂಪ್ ಹಾಗೂ ಇಸ್ರೇಲ್ ಕಡೆಯಿಂದ ಒಂದು ಡಿಕ್ಲೇರ್ ಆಗುತ್ತೆ, ಒಂದು ಸ್ಪಷ್ಟನೆ ಸಿಗುತ್ತೆ, ಅದನ್ನ ಇರಾನ್ ನಿರಾಕರಿಸುತ್ತೆ. ಇಲ್ಲ, ನಮ್ಮ ನಾಯಕ ಸತ್ತಿಲ್ಲ, ಅವರನ್ನ ಬೇರೆ ಕಡೆಗೆ ನಾವು ಶಿಫ್ಟ್ ಮಾಡಿದ್ದೇವೆ ಅಂತ ಹೇಳಿರ್ತಾರೆ. ಅಂದರೆ ಒಂದು ಸುರಕ್ಷಿತ ಜಾಗಕ್ಕೆ ಯಾವಾಗ ಈ ದಾಳಿ ಬಗ್ಗೆ ನಮಗೆ ಮುನ್ಸೂಚನೆ ಸಿಕ್ತು ಆಗ ಅವ್ರನ್ನ ನಾವು ಶಿಫ್ಟ್ ಮಾಡಿದ್ದೇವೆ ಅಂತ ಹೇಳಿದರು. ಆದರೆ ಇದೀಗ ಹತ್ಯೆಯಾಗಿರೋದು ಕನ್ಫರ್ಮ್ ಆಯಿತು. ತದನಂತರದಲ್ಲಿ ಇರಾನ್ನ ಮಾಧ್ಯಮಗಳು ಇದನ್ನು ಪ್ರಸಾರ ಮಾಡಿದ್ವು. ಕೇವಲ ಖಮೇನಿ ಮಾತ್ರ ಅಲ್ಲ, ಅವರ ಪುತ್ರಿ, ಮಗಳು ಹಾಗೆ ಅಳಿಯ, ಸೊಸೆ ಇವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಇರುವಂಥ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ಇನ್ನಷ್ಟೇ ಕನ್ಫರ್ಮ್ ಆಗಬೇಕಿದೆ. ಅಂದರೆ ಅವರ ಅಳಿಯ, ಸೊಸೆ ಕೂಡ ಸತ್ತೋದ್ರ ಅಥವಾ ಬದುಕಿದ್ದಾರಾ ಅದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಇನ್ನೊಂದು ಕಡೆ ಅವರ ಫ್ಯಾನ್ಸ್ ಕಣ್ಣೀರನ್ನು ಇಟ್ಟಿದ್ದಾರೆ. ಯಾರು ಈ ಒಂದು ಸಾವಿಗೆ ಕಾರಣರಾದರೂ ಅವರನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದಾರೆ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನಿವೃತ್ತ ಕರ್ನಲ್ ವೆಂಕಟೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆ ಮೇಡಮ್. ಸರ್, ಈಗ ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಖಮೇನಿಯ ಪರ್ವ ಅಂತ್ಯ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಅಂದರೆ ಮಧ್ಯಪ್ರಾಚ್ಯದಲ್ಲಿ ಸಂಪೂರ್ಣವಾದಂತಹ ಯುದ್ಧಕ್ಕೆ ನಾಂದಿ ಹಾಡುತ್ತಾ ಹೇಗೆ ಅಂತ?
ಅದು ಡೆಫಿನೆಟ್ಲಿ ಏನಂತಂದ್ರೆ ಇದು ಆಪರೇಷನ್ಸ್ ಆಗಲಿ ರಿಟಾಲಿಟರಿ ಆಕ್ಷನ್ಸ್ ಡೆಫಿನೆಟ್ಲಿ ಎಸ್ಕಲೇಟ್ ಆಗುತ್ತವೆ. ಬಟ್ ಇದು ಇರಾನ್ದ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಅವರು ಏನಂತಂದ್ರೆ ಯುದ್ಧದ ಗ್ರೌಂಡ್ ನಲ್ಲಿ ತಮ್ಮ ಲೀಡರ್ ಹುತಾತ್ಮತ ಒಂದು ಸ್ಟಾಟಸ್ ಸಿಗ್ತದೆ, ಮಾರ್ಟಿಯರ್ ಅಂತ ಒಂದು ಸ್ಟಾಟಸ್ ಸಿಗ್ತದೆ ಖಾಮೆನಿಗೆ. ಅದು ನ್ಯಾಚುರಲ್ ಆಗಿ ಅವ್ರಿಗೆ 85 ವಯಸ್ಸಾಗಿತ್ತು, ನ್ಯಾಚುರಲ್ ಆಗಿ ಏನಾದ್ರೂ ಡೆತ್ ಆಗಿತ್ತಂದ್ರೆ ಅಷ್ಟು ಎಫೆಕ್ಟ್ ಆಗ್ತಿದ್ದಿಲ್ಲ. ಈಗ ಏನಂತಂದ್ರೆ ಈಗ ಇರಾನ್ಗೆ ಇದು ಫೇವರಬಲ್ ಇದೆ. ಏನಪ್ಪಾ ಅಂದ್ರೆ ವಾರ್ ಫೀಲ್ಡ್ ನಲ್ಲಿ ಡೈಯಿಂಗ್ ವಿತ್ ಬೂಟ್ಸ್ ಆನ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಇದು ಏನಂತಂದ್ರೆ ಅಮೆರಿಕ ಎಷ್ಟಾದ್ರೂ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿ ರೆಜಿಮಿನ ಓವರ್ ಥ್ರೋ ಮಾಡ್ಬೇಕಂತ ಏನು ಅಥವಾ ಜೀವಂತ ಇರ್ಬೇಕಾದ್ರೆ ಎಷ್ಟು ಸುಲಭ ಇತ್ತು, ಅದು ಮೃತ ಆದ ನಂತರ ಅಷ್ಟೇ ಕಷ್ಟ ಆಗ್ತದೆ ಅವ್ರಿಗೆ. ಯಾಕಂದ್ರೆ ಒಂದು ತರ ಇರಾನಿದಿಂದ ಸಿಂಪತಿ ಲೀಡರ್ಗೆ ಬರ್ತದೆ ಈಗ. ಸೊ ಒಂದು 3-4 ವರ್ಷ ಅಮೆರಿಕ ಆಗ್ಲಿ ಇಸ್ರೇಲ್ ಆಗಿ ವೇಟ್ ಮಾಡಿದ್ರೆ ನ್ಯಾಚುರಲಿ ಆಯತಲ್ಲ ಅಲಿ ಖಾಮೆನಿ ಡೆತ್ ಆಗ್ತಿತ್ತಾನೋ. ಈಗ ಏನಂತಂದ್ರೆ ಹೊಡೆದು ಹಾಕಿದ್ದು ಇದೇನಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಅವ್ರೇನ್ ತಿಳ್ಕೊಂತಾರ, ಒಂದು ಲೀಡರ್ ಓದ್ಕೊಳ್ಳೇನೆ ದೇಶನೇ ಹೋಗ್ತದ ಅಂತ ಹೇಳ್ತಾರ. ದಟ್ ಇಸ್ ನಾಟ್ ಟ್ರೂ. ಯಾಕಂತಂದ್ರೆ ಖಾಮೆನಿ ಡೆತ್ ಆದ ನಂತರ ವಿತಿನ್ 2 hours ಒಂದು ಎಲ್ಲ ಅಮೆರಿಕನ್ 14 ಬೇಸಸ್ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅವರು. ಹೌದೌದು, ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಇಟ್ ಹ್ಯಾಸ್ ರೀಚ್ಡ್ ಸ್ಟ್ರಾಟಜಿಕ್ ಟಾರ್ಗೆಟ್ಸ್ ಕೂಡ ಹಿಟ್ ಆಗಿದೆ, ಟಾರ್ಗೆಟ್ಸ್ ಕೂಡ ಡ್ಯಾಮೇಜ್ ಆಗಿದೆ. ದಟ್ ಮೀನ್ಸ್ ಎಲ್ಲಿ ಹೋಯ್ತು ನಿಮ್ದು ಏರ್ ಡಿಫೆನ್ಸ್, ಎಲ್ಲಿ ಹೋಯ್ತು ಐರನ್ ಡೋಮ್, ಯಾರೋ 1 ಯಾರೋ 2 ಥರ್ಡ್ ಏನಂತಂದ್ರೆ ನಥಿಂಗ್ ಹ್ಯಾಸ್ ವರ್ಕ್ಡ್. ಅಂದ್ರೆ ಇರಾನ್ದಲ್ಲಿ ಇರ್ತಕ್ಕಂಥ ಮಿಸೈಲ್ಸ್ ದೇ ಹ್ಯಾವ್ ಗಾಟ್ ಆಲ್ ಪೆನಿಟ್ರೇಟಿಂಗ್ ಪವರ್ಸ್. ಸೊ ಇನ್ನು ಮುಂದೆ ಇದು ಏನಂತಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಇರ್ತದ. ಇದು ಏನಂತಂದ್ರೆ ಇಲ್ಲಿಗೆ ನಿಲ್ಲುತ್ತೋ ಅಥವಾ ಇನ್ನೂ ಫರ್ದರ್ ಎಸ್ಕಲೇಟ್ ಆಗುತ್ತೆ ಅಂತಕೊಂಡು, ಸ್ಪೆಷಲಿ ಮಿಡ್ಲ್ ಈಸ್ಟ್ ಅಲ್ಲಿ ಯಾರ್ಯಾರು ಅಮೆರಿಕೆಗೆ ಏರ್ ಬೇಸಸ್ ನೇವಲ್ ಬೇಸಸ್ ಕೊಟ್ಟಿದ್ರು ಅವರೆಲ್ಲ ಏನಂತಂದ್ರೆ ಇದ್ರದ್ದು ರುಚಿ ಇವತ್ತು ಕಂಡ್ಬಿಟ್ಟಿದ್ದಾರೆ ಈಗ. ಸರ್, ಈಗ ಖಮೇನಿ ಸತ್ತೋಗಿದ್ದಾರೆ. ಈ ಹತ್ಯೆ ಬಳಿಕ ಇರಾನ್ನಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿ ಸಾಗುತ್ತೆ? ಅಂದ್ರೆ ಆಡಳಿತ ವ್ಯವಸ್ಥೆ ಕುಸಿಯುತ್ತಾ ಅಥವಾ ಹೊಸ ಕ್ರಾಂತಿ ಏನಾದ್ರೂ ಆಗುತ್ತಾ, ಹೇಗೆ? ಅಮೆರಿಕ ಅದು ಕ್ರಾಂತಿ ಸಿವಿಲ್ ವಾರ್ ಟೈಪ್ ಟ್ರಿಗರ್ ಮಾಡ್ತಾರ. ಬಟ್ ನನಗೆ ಮಟ್ಟಿಗೆ ಅವ್ರಿಗೆ ಗೊತ್ತಿರ್ತದೆ. ಯಾಕಂದ್ರೆ ಒಂದೊಂದು ದಿವಸ ಇವರು ನಮ್ಮನ್ನ ಹಿಟ್ ಮಾಡ್ತಾರ ಅಂತಕೊಂಡು ಸಕ್ಸೆಷನ್ ಇದು ಎಲ್ಲ ಕಂಪ್ಲೀಟ್ ಇಟ್ ಈಸ್ ವೆಲ್ ಇನ್ ಪ್ಲೇಸ್. ಯಾಕಂದ್ರೆ ಈಗ ಅವರು ಒಂದು ನ್ಯೂಕ್ಲಿಯರ್ ಪವರ್ ಡೆವಲಪಿಂಗ್ ಸ್ಟೇಜ್ ದಲ್ಲಿ ಇರಲಿ, ಇಸ್ರೇಲ್ ಎಷ್ಟು ಜನನ ನ್ಯೂಕ್ಲಿಯರ್ ಸೈಂಟಿಸ್ಟ್ ನ ಕೊಂದಿದ್ದಾರೆ, ಎಷ್ಟು ಜನರಲ್ ಕೊಂದಿದ್ದಾರೆ. ಒಬ್ಬ ಇರಾನಿನ ರಾಷ್ಟ್ರಪತಿನ ಹೆಲಿಕಾಪ್ಟರ್ ಕ್ರಾಶ್ ದಲ್ಲಿ ಕೊಂದರು ಮೊಶಾದ್. ಆದ್ರೆ ಏನಾದ್ರೂ ನಿಂತಿತ್ತ ಎಲ್ಲ ಸಕ್ಸೆಷನ್ ಪ್ಲಾನ್ ಕರೆಕ್ಟ್ ಇರ್ತಾವ. ಇವತ್ತು ಈ ಲೀಡರ್ಸ್ ಹತ್ತ ನೆಕ್ಸ್ಟ್ ಇನ್ ಪ್ಲೇಸ್. ಈಗ ಕ್ರಿಕೆಟ್ ನಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಔಟ್ ಆದ ಕೂಡಲೇ ಮ್ಯಾಚ್ ಸೋತಂಗಂತ ಅರ್ಥ ಇಲ್ಲ, ಪ್ಯಾಡ್ ಹಾಕೊಂಡು ಇನ್ನೊಬ್ಬ ರೆಡಿ ಆಗ್ತಾರೆ, ಡೆಲ್ ಪ್ಲೇ. ಸರ್, ಈಗ ಇಸ್ರೇಲ್ ಹಾಗೂ ಇರಾನ್ ಯುದ್ಧ ಏನು ನಡೀತಾ ಇದೆ, ಇದು ಲೆಬನಾನ್ ಆಗಿರಬಹುದು ಅಥವಾ ಯಮನ್ ಆಗಿರ್ಬೋದು ಅಥವಾ ಸಿರಿಯಾ, ಈ ಒಂದು ಭಾಗದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಾ, ಹೇಗೆ ಅಂತ? ಪರಿಣಾಮ ಅಂತೂ ಬೀರುತ್ತೆ. ಯಾಕಂತಂದ್ರೆ ಇವ್ರು ಏನ್ ಹೇಳಿದ್ರು, ವಾಟ್ ಇರಾನ್ ಹ್ಯಾಡ್ ಸೆಡ್, ಎಲ್ಲ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ ಯಾರ್ಯಾರು ಇರ್ತಾರಲ್ಲ, ಇಲ್ಲ ಮಿಡ್ಲ್ ಈಸ್ಟ್ ದಾಗ ಯಾರ್ಯಾರು ಅಮೆರಿಕ ಬೇಸಸ್ ಇದ್ದಾವ, ಅಮೆರಿಕ ಜೊತೆ ಕ್ಲೋಸ್ ಇದ್ದಾರ, ಅವ್ರು ಹೇಳಿದ್ರು ನಮ್ ಲ್ಯಾಂಡ್ ಯೂಸ್ ಮಾಡ್ಬಾಡ್ರಿ ನೀವು, ಡೋಂಟ್ ಯೂಸ್ ಅವರ್ ಲ್ಯಾಂಡ್. ಯಾಕಂದ್ರೆ ನಮ್ಮ ಮೇಲೆ ರಿಟಾಲಿಯೇಟರಿ ಅಟ್ಯಾಕ್ ಆಗ್ತದೆ ಅಂತಕೊಂಡು ಅವ್ರು ಮೊದಲೇ ಏನಂತಂದ್ರೆ ಅಮೆರಿಕಗೆ ಕೇಳ್ಕೊಂಡಿದ್ರು. ಅದ್ರ ಸಲುವಾಗೇನೆ ಅದನ್ನ ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ತಂದು ಕೆಲವೊಂದು ಫ್ರಿಗೇಟ್ಸ್, ಡಿಸ್ಟ್ರಾಯರ್ಸ್ ಇವೆಲ್ಲ ನೇವಿದಿಂದಾನೇ ಅಟ್ಯಾಕ್ ಮಾಡಬೇಕು. ಬಟ್ ಇವ್ರು ಸ್ಪೇಸ್ ಯೂಸ್ ಮಾಡಬಾರ್ದು ಅಂತ ತಿಳ್ಕೊಂಡು ಅಮೆರಿಕ ಕೂಡ ಒಂದು ರೀತಿಯಿಂದ ಅರ್ಥ ಮಾಡ್ಕೊಂಡ್ ಬಿಟ್ಟಿದ್ರು. ಬಟ್ ಇದು ಸಡನ್ಲಿ ಏನಂತಂದ್ರೆ ಸ್ಟಾರ್ಟೆಡ್ ಬೈ ಇಸ್ರೇಲ್, ಇಮಿಡಿಯೇಟ್ಲಿ ಜಾಯಿಂಡ್ ಬೈ ಅಮೆರಿಕ. ಯಾವಾಗ ಅಮೆರಿಕ ಜಾಯ್ನ್ ಆಗ್ತದೆ ಅಂತಂದ್ರೆ ಇಟ್ ಇಸ್ ನಾಟ್ ಅಟ್ಯಾಕ್ ಆನ್ ಮಿಡ್ಲ್ ಈಸ್ಟ್ ದೋಸ್ ಕಂಟ್ರೀಸ್, ಇಟ್ ಇಸ್ ಆಕ್ಚುಲಿ ಅಟ್ಯಾಕ್ ಆನ್ ಅಮೆರಿಕನ್ ಬೇಸಸ್ ಮೇಲೆ ಅಟ್ಯಾಕ್ ಆಗಿದೆ. ಅದರಲ್ಲಿ 3 ಏರ್ ಫೋರ್ಸ್ ಬೇಸ್ ಇದೆ, ಏರ್ ಬೇಸ್ ಇದೆ, 1 ನೇವಲ್ ಬೇಸ್ ಇದೆ. ಸೊ ಇಟ್ ಈಸ್ ಅವ್ರ ಜಾಗ ಕೊಟ್ಟದಕ್ಕೆ ಇಟ್ ಈಸ್ ನಾಟ್ ದಟ್ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಪೋರ್ಷನ್ ಅಲ್ಲ, ಅದು ಅಮೆರಿಕನ್ ಪೋರ್ಷನ್ ಅದು. ಸೊ ಇಟ್ ಇಸ್ ಟ್ರೀಟೆಡ್ ಆಸ್ ಅಟ್ಯಾಕ್ ಆನ್ ಅಮೆರಿಕ. ಸರ್, ಈಗ ಖಮೇನಿನ್ ಸಾಯಿಸಿದಾದ್ಮೇಲೆ ಈಗ ಅಮೆರಿಕ ಕಂಪ್ಲೀಟ್ ಆಗಿ ಇರಾನ್ ಆಡಳಿತವನ್ನ ಕಂಟ್ರೋಲಿಗೆ ತಗೊಳ್ಳುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ, ಹೇಗೆ? ನಾಟ್ ದಟ್ ಈಸಿ. ಅವರು ನ್ಯಾಚುರಲ್ ಆಗಿ ಡೆತ್ ಆಗಿತ್ತು ಅಥವಾ ಏನಾದ್ರೂ ಇನ್ನೂ ಬೇರೆ ಏನಪ್ಪಾ ಅಂದ್ರೆ ಅವ್ರ ಜನರಿಂದನೇ ಒಂದಷ್ಟು ಸ್ಟ್ರೈಕ್ಸ್ ಅದು ಏನಪ್ಪಾ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ಅವರು ಕೆಳಗಿಳಿಸೋದಾದ್ರೆ ದಟ್ ವುಡ್ ಹ್ಯಾವ್ ಬಿನ್ ಎ ಬೆಟರ್ ಸ್ಟೆಪ್. ನಾಟ್ ನಾವು. ಯಾಕಂದ್ರೆ ಈಗ ಏನಂತಂದ್ರೆ ಅವ್ರಿಗೆ ಒಂದು ಸಿಂಪತಿ ಇದು ಬರ್ತದೆ. ಮತ್ತೆ ಅವರು ಎಷ್ಟೇ ಪ್ರೊಟೆಸ್ಟ್ ಆದ್ರೆ ಅವರು ಕ್ರಶ್ ಮಾಡಿದ್ದಾರೆ ಇನ್ ದ ಪಾಸ್ಟ್ ಏನಂತಂದ್ರೆ ಇರಾನ್. ಸೊ ಈಗ ನಾಟ್ ದಟ್ ಈಸಿ. ಅಂಡ್ ಅವ್ರು ಏನಪ್ಪಾ ಅಂದ್ರೆ ಒಂದು ಪಪೆಟ್ ಲೀಡರ್
ಶಾ ಡೈನೆಸ್ಟಿದ ಒಬ್ಬ ಪಪೆಟ್ ಲೀಡರ್ ತಯಾರು ಮಾಡಿದಾರಲ್ಲ, ಐ ಡೋಂಟ್ ಥಿಂಕ್ ಸೊ ದೇ ಆರ್ ಗೋಯಿಂಗ್ ಟು ಸೆಂಡ್ ಹಿಮ್ ಇನ್ ಕೇಸ್ ಆಫ್ ಏನಪ್ಪಾ ಅಂದ್ರೆ ಪವರ್ ಟಾಪಲ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ. ಸರ್, ಈಗ ಕೆಲವೊಂದು ನಾಯಕರು ಅಂದ್ರೆ ದೇಶದ ನಾಯಕರು ಸತ್ತೋದಾಗ ಶೋಕಾಚರಣೆ ನಡೆಯುತ್ತೆ. ಆದ್ರೆ ನಾವಿಲ್ಲಿ ನೋಡ್ತಿದೀವಿ, ಒಂದಿಷ್ಟು ಜನರು ಶೋಕಾಚರಣೆ ಮಾಡ್ತಿದ್ದಾರೆ, ಇನ್ನೊಂದಿಷ್ಟು ಜನರು ಅದನ್ನ ಸಂಭ್ರಮಿಸ್ತಾ ಇದ್ದಾರೆ. ಹೀಗಾಗಿ ಅಲ್ಲಿರುವಂತಹ ನಾಗರಿಕರು ಸಂಭ್ರಮಿಸ್ತಾ ಇದ್ದಾರೆ. ಹೀಗಾಗಿ ಅಷ್ಟೊಂದು ಕ್ರೂರತ್ವವನ್ನ ಮೆರೆದಿದ್ರ ಖಮೇನಿ ಅಂತ? ಇಲ್ಲ, ಈಗ ಸಂಭ್ರಮ ಅದು ಇದು ಎಲ್ಲ ಏನು ತೋರಿಸ್ತಾ ಇದಾರಲ್ಲ, ಯುದ್ಧದಲ್ಲಿ ಏನಪ್ಪಾ ಅಂದ್ರೆ ಒಂದ್ ಕಡೆ ಆರ್ಮಿ, ಏರ್ ಫೋರ್ಸ್, ನೇವಿ ಫೈಟ್ ಮಾಡ್ತಾ ಇರ್ತದ, ಇನ್ನೊಂದು ಪರ್ಸೆಪ್ಷನ್ ವಾರ್ಫೇರ್ ಅಂತ ಇರ್ತದೆ. ನೀವು ಮೀಡಿಯಾದಲ್ಲಿ ಏನಂತಂದ್ರೆ ಯಾವ ತರ ತೋರಿಸ್ತೀರಿ, ಯಾವ ತರ ಅದನ್ನ ಪರ್ಸೆಪ್ಷನ್ ಬಿಲ್ಡಪ್ ಮಾಡಕತ್ತಿರ್ತೀರಿ. ಪರ್ಸೆಪ್ಷನ್ ವಾರ್ಫೇರ್ ಇಸ್ ಏನಪ್ಪಾ ಅಂದ್ರೆ ಮೋಸ್ಟ್ ಡೇಂಜರಸ್ ವಾರ್ಫೇರ್. ಅದೇ ತರ ಇದು ನ್ಯಾಚುರಲ್ ಆಗಿ ಬಂದಂತ ಪ್ರೊಟೆಸ್ಟ್ ಅಲ್ಲ, ಇದು ಅಮೆರಿಕನ್ CIA ಏನಪ್ಪಾ ಅಂದ್ರೆ ಟ್ರೈನ್ ಮಾಡಿ ಇದೇನಪ್ಪಾ ಫಂಡ್ ಮಾಡಿ ಮಾಡಿಸ್ತಕ್ಕಂತ ಪ್ರೊಟೆಸ್ಟ್ ಇವು. ಅಲ್ಲಿ ನ್ಯಾಚುರಲ್ ಆಗಿ ಈ ತರ ಬಂದಿದೆಯೋ ಅಥವಾ ಇದು ಬೇರೆ ಅಮೆರಿಕನ್ ಸಪೋರ್ಟ್ ಬಂದಿದೆ. ಈಗ ಬೇರೆ ದೇಶದ, ಈಗ ಬಾಂಗ್ಲಾದೇಶದ ಟಾಪಲ್ ಆಯ್ತು ಗವರ್ಮೆಂಟ್, ಆಮೇಲೆ ನೇಪಾಳದಲ್ಲಿ ಇದು ಆಯ್ತು, ಅವೆಲ್ಲ ಏನಪ್ಪಾ ಹಿಂದಕ್ಕೆ ಒಂದು ಡೀಪ್ ಸ್ಟೇಟ್ ಇದಿರ್ತದ, ಅವ್ರದ್ದು ಸಪೋರ್ಟ್ ದಿಂದ ಈ ತರ ಪ್ರೊಟೆಸ್ಟ್ ಈ ತರ ಇದಾಗ್ತಿರ್ತಾವ. ಬಟ್ ಅದು ನ್ಯಾಚುರಲ್ ಆಗಿ ಅವರು ಜನರೇ ಮಾಡಕತ್ತಾರೋ ಅಥವಾ ಬೇರೆಯವ್ರು ಬಂದು ಮಾಡಿಸ್ತಾ ಇದ್ದಾರೆ, ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ಸರ್, ಈಗ ಇರಾನ್ ಹಾಗೂ ಇಸ್ರೇಲ್ ನಡುವೆ ಈ ಯುದ್ಧ ಜಾಗತಿಕ ಮಾರ್ಕೆಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಂದ್ರೆ ಆಯಿಲ್ ರೇಟ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಯಾವ ರೀತಿ ಇದು ಎಫೆಕ್ಟ್ ಮಾಡುತ್ತೆ? ವಾರ್ಫೇರ್ ಅಂದ್ಕೊಳ್ಳೇನೆ ಎವ್ರಿಥಿಂಗ್ ಏನಪ್ಪಾ ಅಂದ್ರೆ ಇದು ಏನಪ್ಪಾ ಅಂದ್ರೆ ವಾರ್ ಪರ್ಪಸ್ಲಿ ದೇ ಸ್ಟಾರ್ಟೆಡ್ ಆನ್ ಏನಂತಂದ್ರೆ ಸಾಟರ್ಡೆ, ಸೋ ದಟ್ ಸಂಡೇ ಸ್ಟಾಕ್ ಮಾರ್ಕೆಟ್ ಎಲ್ಲ ವರ್ಲ್ಡ್ ವೈಡ್ ಎಲ್ಲ ಶಟ್ ಡೌನ್ ಇರ್ತಾವ ಅಂತ ತಿಳ್ಕೊಂಡು. ಸೊ ಇದು ಏನಂತಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಕ್ವಶನ್ ಆಫ್ ಆಯಿಲ್, ಇದು ಏನಂತಂದ್ರೆ ಎಲ್ಲ ಒಂದಕ್ಕೊಂದು ಚೈನ್ ರಿಯಾಕ್ಷನ್ ಇರ್ತದೆ. ಎಲ್ಲ ಕಮೋಡಿಟೀಸ್ ಏನಂತಂದ್ರೆ ಇಟ್ ವಿಲ್ ಗೆಟ್ ಅಫೆಕ್ಟೆಡ್. ಏನಂತಂದ್ರೆ ಇವನ್ ಡೇ ಟು ಡೇ ಇಟ್ ಇಸ್ ನಾಟ್ ಓನ್ಲಿ ಆಯಿಲ್ ಪ್ರೈಸ್ ವಿಲ್ ಇನ್ಕ್ರೀಸ್. ಒಂದು ಸಲ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಯ್ತಪ್ಪ ಅಂದ್ರೆ ಅದರದ್ದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಎಲ್ಲ ಐಟಮ್ ಕೂಡ ಇನ್ಕ್ರೀಸ್ ಆಗ್ತವೆ. ಅದ್ರಂಗ ಇವನ್ ಇಫ್ ಇಟ್ ಇಸ್ ನಾಟ್ ಡೈರೆಕ್ಟ್ ನಮ್ಗೆ ಇಂಡಿಯಾ ಪಾಕಿಸ್ತಾನ, ಇಂಡಿಯಾ ಚೈನಾ ವಾರ್ ಆಗ್ಲಿಲ್ಲ ಅಂದ್ರೂ, ಎಲ್ಲೋ ಒಂದು ಮಿಡ್ಲ್ ಈಸ್ಟ್ ದಲ್ಲಿ, ಎಲ್ಲೋ ಒಂದು ಯುಕ್ರೇನ್ ದಲ್ಲಿ ಯುದ್ಧ ಆದ್ರೂ ಅದರದ್ದು ಇಂಡೈರೆಕ್ಟ್ ಅಂಡ್ ಕೊಲ್ಯಾಟ್ರಲ್ ಎಫೆಕ್ಟ್ ಏನಪ್ಪಾ ಅಂದ್ರೆ ಎಕನಾಮಿ ಮೇಲೆ ಬೀಳುತ್ತೆ. ಓಕೆ ಸರ್, ಈಗ ಖಮೇನಿ ಹತ್ಯೆ ಆಗಿದೆ, ಈ ಯುದ್ಧ ನಿಲ್ಲುತ್ತಾ ಅಥವಾ ಕಂಟಿನ್ಯೂ ಆಗುತ್ತೆ? ಅಂದ್ರೆ ಅಮೆರಿಕ ಹಾಗೂ ಇಸ್ರೇಲ್ ಕಡೆಯಿಂದ ನೆಕ್ಸ್ಟ್ ಮೂವ್ ಏನಿರುತ್ತೆ? ನೆಕ್ಸ್ಟ್ ಮೂವ್ ಏನಂತಂದ್ರೆ ರೆಜಿಮ್ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಮೂವ್ ಇರ್ತದೆ, ರಾದರ್ ದನ್ ಹಿಟ್ಟಿಂಗ್ ಸ್ಟ್ರಾಟಜಿಕಲ್ ಟಾರ್ಗೆಟ್ಸ್ ಆರ್ ಸಮಥಿಂಗ್. ಇದು ಟು ಅಂಡ್ ಫ್ರೋ. ಈಗ ನೆಕ್ಸ್ಟ್ ಇನ್ ಸಕ್ಸೆಷನ್, ಈಗ ಈಗ ಖಮೇನಿನ ಸಕ್ಸೆಸರ್ ಒಬ್ರು ನಿಯುಕ್ತಿ ಮಾಡ್ತಾರೆ. ಅವ್ರು ನಿಯುಕ್ತಿ ಮಾಡಿದ ಕೂಡ ನಾವು ಅವ್ರದ್ದು ನೆಕ್ಸ್ಟ್ ಟಾರ್ಗೆಟ್ ಏನಪ್ಪ ಟು ಕಿಲ್ ಹಿಮ್ ಆಲ್ಸೋ. ಸೊ ಇದು ಏನಂತಂದ್ರೆ ಇದು ಖಮೇನಿ ಹೋದ ನಂತರ ನೆಕ್ಸ್ಟ್ ಯಾರು ಬರ್ತಾರ, ಅದು ಇಟ್ ಗೋಸ್ ಆನ್. ಇಟ್ ಏನಪ್ಪಾ ಅಂದ್ರೆ ಅಂಟಿಲ್ ದೇ ಅಚೀವ್ ದೇರ್ ಏಮ್. ಅವ್ರದ್ದು ಅಚೀವ್ ಏನಪ್ಪಾ ಅಂದ್ರೆ ಇವರು ನ್ಯೂಕ್ಲಿಯರ್ ಪವರ್ ಆಗ್ಬಾರ್ದು, ಮತ್ತೆ ಇವ್ರಿಗೆ ಏನಪ್ಪಾ ಅಂದ್ರೆ ಲಾಂಗ್ ರೇಂಜ್ ಮಿಸೈಲ್ಸ್ ಏನಾದಾರ ಯೂಸ್ ಮಾಡ್ಲಾರ್ದಂಗ ಅವ್ರನ್ನೆಲ್ಲ ಕಂಟ್ರೋಲ್ ಇಟ್ಕೋಬೇಕು ಅಂತಕೊಂಡು ಇಸ್ರೇಲ್ ಏನು ಒಂದು ಇದಾದ, ಅದು ಅಚೀವ್ ಮಾಡೋವರೆಗೆ ಅದು ಏನಂತಂದ್ರೆ ನಡೀತಾ ಹೋಗ್ತದೆ. ಅಂದ್ರೆ ಇಟ್ ವಿಲ್ ಗೋ ಆನ್. ಅಂದ್ರೆ ಇಸ್ರೇಲ್ ಮತ್ತು ಅಮೆರಿಕದಲ್ಲಿ ದೇ ಹ್ಯಾವ್ ನೋ ಫೈಟಿಂಗ್ ಪೊಟೆನ್ಶಿಯಲ್ ಬಿಯಾಂಡ್ 10 days. ಅವರಲ್ಲಿರ್ತಕ್ಕಂಥ ಅಮ್ಯುನಿಷನ್ ಅದು ಇದು ಆ ಏರಿಯಾದಲ್ಲಿ ಏನು ಸ್ಟಾಕ್ ಪೈಲ್ ಇದೆಯಲ್ಲ, ಸೊ ಮ್ಯಾಕ್ಸಿಮಮ್ ಏನಂದ್ರೆ ದೇ ಕುಡ್ ಫೈಟ್ ಫಾರ್ 7 to 10 days, ನಾಟ್ ಬಿಯಾಂಡ್ ದಟ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಸರ್, ಇಷ್ಟೊತ್ತು ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್.